ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಹಲ್ಲೆಲೂಯ. ಈ ವಾಕ್ಯ ಭಾಗ ಎಷ್ಟು ಜನರಿಗೆ ಗೊತ್ತದ? ಎಲ್ರಿಗೂ ಗೊತ್ತದಲ್ಲ, ಪ್ರತಿಯೊಬ್ಬರಿಗೂ ಕೂಡ ಪರಿಚಯ ಇದ್ದಂಥ ವಾಕ್ಯ ಭಾಗನೇ. ಇನ್ನು ತೆಗೆದಕ್ಕಿಂತ ಮುಂಚೆನೆ ಕೆಲವೊಬ್ಬರು ಬಾಯಲ್ಲೇ ಈ ವಾಕ್ಯ ಭಾಗ ಕಂಠಸ್ಥವಾಗಿ ಹೇಳಿರ್ಬೋದು. ಆದ್ರೆ ನಾವು ನೋಡ್ತಾ ಇದ್ದೀವಿ ಇಲ್ಲಿ ದೇವರು ನಮಗಿಟ್ಟಿರಂಥ ಈ ದಾವೀದನು ಮಾಡಿದಂಥ ಈ ಆರಾಧನೆ ಬಹುಶ್ರೇಷ್ಠವಾದಂಥ ಆರಾಧನೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಹಲ್ಲೆಲೂಯ. ಎಲ್ಲರೂ ಈ ಕಡೆ ನೋಡ್ರಿ, ಹಿಂದೆ ಬರೋಂಥವ್ರಿಗೆ ಆ ಕಡೆ ಈ ಕಡೆ ನೋಡ್ಕೋತ ಕುಂದ್ರಬೇಡ್ರಿ, ಯಾರು ಹೊಂಟ್ರ ಯಾರಿಲ್ಲ ಅಂತೇಳಿ. ವಾಕ್ಯ ಹೇಳುವಂಥ ಸಮಯದಲ್ಲಿ ದೇವರ ವಾಕ್ಯವನ್ನು ಗಂಭೀರತೆಯಿಂದ ಕೇಳಿದ್ರಪ್ಪ ಅಂದರೆ ದೇವ್ರ ವಾಕ್ಯ ಅರ್ಥ ಆಗ್ತದೆ. ನಿಮಗೆ ದೇವ್ರ ವಾಕ್ಯ ಅರ್ಥ ಆಯ್ತಪ್ಪ ಅಂದ್ರೆ ದೇವರಿಗೆ ಆರಾಧನೆ ಮಾಡೋಕ್ಕೆ ಸಾಧ್ಯವಾಗ್ತದೆ. ಇಲ್ಲಪ್ಪ ಅಂತಂದರೆ ಬಾಡಿ ಪ್ರೆಸೆಂಟು ಮೈಂಡ್ ಆಬ್ಸೆಂಟ್ ಅಂದಂಗೆ ಯಾರು ಕೂತ್ಕೋಬೇಡ ಅಂತ ಹೇಳಿರಿ. ಎಲ್ಲರೂ ವಾಕ್ಯ ಹೇಳುವಂಥ ಸಮಯದಲ್ಲಿ ಶ್ರದ್ಧೆಯಿಂದ ನೀವು ಕೇಳ್ರಿ. ಯಾರಿಗೆ ಕೇಳಕ್ಕೆ ಇಂಟ್ರೆಸ್ಟ್ ಇಲ್ಲೋ ಅವ್ರು ಹೊರಗಡೆ ಹೋಗಿ ಕೂತ್ಕೊಳ್ರಿ. ಯಾಕಪ್ಪ ಅಂತಂದರೆ ದೇವ್ರ ವಾಕ್ಯಲ್ಲಿ ಹೇಳುವಂಥ ಸಮಯದಲ್ಲಿ ದೇವ್ರ ವಾಕ್ಯಕ್ಕೆ ನಾವು ಗೌರವ ಕೊಟ್ಟು ಕೇಂದ್ರೀಕೃತವಾಗಿ ನಾವು ಕೇಳಿದೆವಪ್ಪ ಅಂತಂದರೆ ಅದು ದೇವ್ರ ವಾಕ್ಯಕ್ಕೆ ಗೌರವ ಕೊಟ್ಟಂಗೆ ಆಗ್ತದೆ. ಇಲ್ಲಪ್ಪ ಅಂದ್ರೆ ನೀವು ಇಲ್ಲಿ ಹರಿಕತಿ ಹೇಳಕ್ ಕೂತಂಗ ಹೋತಾರಲ್ರಿ ಗುಡಿ ಒಳಗೆ ಅಲ್ಲಿ ಇಲ್ಲಿ, ಆ ರೀತಿ ಇಲ್ಲಿ ಬರಬೇಡ್ರಿ ಯಾರು. ಯಾಕಪ್ಪ ಅಂದ್ರೆ ದೇವರ ಮಾತುಗಳೇನ, ಈ ಮಾತುಗಳು ಎಂಥವಪ್ಪ ಅಂದ್ರೆ ದೇವರ ಮಾತುಗಳು ಮನುಷ್ಯನ ಜೀವಿತಗಳನ್ನು ಬದಲಾಯಿಸ್ತವಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ದೇವರ ಈ ಮಾತುಗಳು ಎಂಥವಪ್ಪ ಅಂತಂದ್ರೆ ನೀನು ಭವಿಷ್ಯತ್ತನ್ನು ಕಟ್ಟುವಂಥ ಮಾತುಗಳು. ದೇವರ ವಾಕ್ಯದಲ್ಲಿ ಎಂಥ ಶಕ್ತಿ ಇದಪ್ಪ ಅಂದ್ರೆ ನಿನ್ನ ಜೀವಿತ ಕಟ್ಟುತ್ತವ, ನಿನ್ನ ಕುಟುಂಬ ಕಟ್ಟುತ್ತದೆ, ನಿನ್ನ ಭವಿಷ್ಯತ್ತನ್ನು ಕಟ್ಟುತ್ತದೆ, ನಿನ್ನ ಭವಿಷ್ಯತ್ತನ್ನು ನಿರ್ಧರಿಸುವಂಥ ಮಾತುಗಳು ಇವು. ಅಂಥ ಮಾತುಗಳು ನೀನು ಅಸಡ್ಯವಾಗಿ ಕೇಳದಪ್ಪ ಅಂದ್ರೆ ನಿನ್ನ ಜೀವಿತ ಕೂಡ ಅಸಡ್ಯವಾಗೇ ಇರ್ತದೆ ಅಂತೇಳಿ. ಅದಕ್ಕೋಸ್ಕರನೇ ವಾಕ್ಯ ಹೇಳುವಂಥ ಸಮಯದಲ್ಲಿ ಜಾಗ್ರತೆಯಿಂದ ಕೇಳುವಂಥದ್ದು ಇದ್ರೆ ಮಾತ್ರನೇ ದೇವ್ರ ಮಾತಿಗೆ ಗೌರವ ಕೊಟ್ಟು ಅವ್ರು ಮಾತ್ರನೇ ದೇವ್ರ ಸನ್ನಿಧಿಗೆ ಬನ್ರಿ. ಇಲ್ಲಪ್ಪ ಅಂತಂದ್ರೆ ನಾನು ಆ ಕಡೆ ನೋಡ್ತೀನಿ, ಈ ಕಡೆ ನೋಡ್ತೀನಿ, ಹಿಂದಗಡೆ ನೋಡ್ತೀನಿ, ಮುಂದಗಡೆ ನೋಡ್ತೀನಿ, ಪಕ್ಕದಲ್ಲಿದ್ದಂತರಿಗೆ ನೋಡ್ತೀನಿ, ಯಾವ ಡ್ರೆಸ್ ಹಾಕೊಂಡ್ಬಂದಾರ, ಏನು ಹಚ್ಕೊಂಡು ಬಂದಾರ, ಲಿಫ್ಟಿಗೆ ಹಚ್ಕೊಂಡ್ಬಂದಾರೇನು, ಏನು ಹಚ್ಕೊಂಡ್ಬಂದಾರ ಅಂತ ಅವೆಲ್ಲ ಮಾಡೋಂಗಿದ್ರೆ ಯಾರು ದೇವ್ರ ಮಂದಿರಕ್ಕೆ ಬರ್ಬಿಡೋರು. ದೇವ್ರ ಸನ್ನಿಧಿ ಹೊರಗಿರ್ರಿ, ಹೊರಗೆ ಕುತ್ಕೊಂಡು ನೋಡ್ರಿ. ದೇವ್ರ ಮಾತು ಹೇಳುವಂಥ ಸಮಯದಲ್ಲಿ ಮಲ್ಲಿ ಜಾಗ್ರತೆ ಅಂತಕ್ಕಂಥದ್ದು ಇರಬೇಕು. ಸಿದ್ಧರಾಗಿದ್ದೀರ ನಾವೆಲ್ಲರೂ ಕೂಡ ದೇವ್ರ ಮಾತು ಕೇಳೋದಕ್ಕೋಸ್ಕರ? ಹಲ್ಲೆಲೂಯ. ನಾವು ನೋಡ್ತಾ ಇದ್ದೀವಿ ಇಲ್ಲಿ ದಾವೀದನು ಮಾಡಿದಂಥ ಈ ಆರಾಧನೆಯನ್ನು ಆತನು ಬಹು ಪ್ರಾಮುಖ್ಯವಾದಂಥದ್ದು. ಓದಮ್ಮ ಏನು ಇನ್ನೊಂದ್ಸತಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ, ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ಸಾಕಿಲ್ಲ ನೋಡ್ತಾ ಇದ್ದೀವಿ ಈ ಒಂದು ಹೇಳಿದಂಥ ಮಾತಲ್ಲಿ ದಾವೀದನು ಮೊಟ್ಟ ಮೊದಲನೇದಾಗಿ ಆತನ ಏನು ಹೇಳ್ತಾ ಇದ್ದಾನಪ್ಪ ಅಂದ್ರೆ ತನ್ನ ಮನಸ್ಸಿಗೆ ಆತನ ಹೇಳ್ತಾ ಇದ್ದಾನೆ, ನನ್ನ ಮನವೇ, ನನ್ನ ಮನವೇ, ನನ್ನ ಮನವೇ, ನೀನು ಏನು ಮಾಡಪ್ಪ ಅಂತಂದ್ರೆ ಯೆಹೋವನ ನಾಮವನ್ನು ನೀನು ಏನು ಮಾಡ್ಬೇಕಪ್ಪ ಅಂತಂದ್ರೆ ಕೊಂಡಾಟ ಮಾಡಂತ ಹೇಳ್ತಾ ಇದ್ದಾನೆ. ಆತನು ತನ್ನ ಮನಸ್ಸಿಗೆ ಹೇಳ್ತಾ ಇದ್ದಾನೆ. ತನ್ನ ಪಕ್ಕದಲ್ಲಿದ್ದಂಥವ್ರಿಗೆ, ತನ್ನ ಬಲಗಡೆ ಇದ್ದಂಥವ್ರಿಗೆ, ತನ್ನ ಎದುರುಗಡೆ ಇದ್ದಂಥವ್ರಿಗೆ, ತನ್ನ ಕುಟುಂಬದವರಿಗೆ, ತನ್ನ ಸ್ನೇಹಿತರಿಗೆ ಯಾರಿಗೂ ಹೇಳ್ತಾ ಇಲ್ಲ. ಆತನು ತನ್ನ ಮನಸ್ಸಿಗೆ ಹೇಳ್ತಾ ಇದ್ದಾನೆ. ಆತನು ಏನಂತ ಹೇಳ್ತಾ ಇದ್ದಾನೆ, ನನ್ನ ಮನವೇ ನೀನೇನ್ ಮಾಡು, ಯೆಹೋವನನ್ನು ಕೊಂಡಾಡು ಅಂತ ಹೇಳ್ತಾ ಇದ್ದಾನೆ. ಕಾರಣ ಏನು? ಯಾಕೆ ಈ ಮಾತನ್ನು ಆತನು ತನ್ನ ಮನಸ್ಸಿಗೆ ಹೇಳ್ತಾ ಇದ್ದಾನಪ್ಪ ಅಂತಂದ್ರೆ ನಾವು ಜಾಗೃತೆಯಾಗಿ ಆಲೋಚನೆ ಮಾಡ್ತಾ ಹೋದೇವಪ್ಪ ಅಂತಂದ್ರೆ ನಾವು ನೋಡ್ತಾ ಇದ್ದೀವಿ ದೇವ್ರ ದಿವಸ ನಮಗೆ ತಿಳಿಯಪಡಿಸಿದಂಥ ಮಾತೇನಪ್ಪ ಅಂತಂದ್ರೆ ಯಾಕೆ ದಾವೀದನು ತನ್ನ ಮನಸ್ಸಿಗೆ ಹೇಳ್ತಾ ಇದ್ದಾನಪ್ಪ ಅಂತಂದ್ರೆ ನನ್ನ ಮನವೇ ಯೆಹೋವನನ್ನು ಕೊಂಡಾಟ ಮಾಡು ಅಂತ ಹೇಳತ್ತನ ಯಾಕೆ ಹೇಳ್ತಾ ಇದ್ದಾನಪ್ಪ ಅಂತಂದ್ರೆ ನಾವು ನೋಡ್ತಾ ಇದ್ದೀವಿ ಈ ಮನಸ್ಸು ಅಂತಕ್ಕಂಥದ್ದೇ ಮನುಷ್ಯನ ಜೀವಿತದಲ್ಲೆಲ್ಲವನ್ನು ಬದಲಾವಣೆ ಮಾಡ್ತದೆ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಂದು ಕೂಡ ಅದು ಬದಲಾವಣೆ ಮಾಡ್ತದೆ. ಮನಸ್ಸು ಅಷ್ಟೊಂದು ಪ್ರಾಮುಖ್ಯ ಉಳ್ಳಂಥದ್ದು ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ತಾತನು ಅದಕ್ಕೋಸ್ಕರನೇ ದಾವೀದನು ತನ್ನ ಮನಸ್ಸಿಗೆ ಹೇಳ್ತಾ ಇದ್ದಾನೆ, ನನ್ನ ಮನವೇ ನೀನು ಯೆಹೋವನನ್ನು ಕೊಂಡಾಟ ಮಾಡುವಂತ ಹೇಳ್ತಾ ಇದ್ದಾನೆ. ಯಾಕಪ್ಪ ಅಂತಂದ್ರೆ ಈ ಮನಸ್ಸು ಮನುಷ್ಯನನ್ನು ಮೋಸ ಮಾಡುವಂಥದ್ದಾಗಿದೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಹಲ್ಲೆಲೂಯ. ಒಬ್ಬ ಮನುಷ್ಯನು ತಪ್ಪಿ ಹೋಗ್ಬೇಕಪ್ಪ ಅಂತಂದ್ರೆ, ಒಬ್ಬ ಮನುಷ್ಯನು ಮೋಸ ಹೋಗ್ಬೇಕಪ್ಪ ಅಂತಂದ್ರೆ, ಒಬ್ಬ ಮನುಷ್ಯನ ಕ್ರಿಯೆಗಳು ಕೆಟ್ಟ ಹೋಗ್ಬೇಕಪ್ಪ ಅಂತಂದ್ರೆ, ಒಬ್ಬನ ಮನುಷ್ಯನ ನಡತೆಯನ್ನು ಕೆಟ್ಟ ಹೋಗ್ಬೇಕಪ್ಪ ಅಂತಂದ್ರೆ ಈ ಮನಸ್ಸು ಅಂತಕ್ಕಂಥದ್ದು ಬಹಳಷ್ಟು ಪ್ರಾಮುಖ್ಯವಾದಂಥದ್ದು ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರನೇ ದಾವೀದನ ಜೀವಿತದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಒಂದು ಅನುಭವದಲ್ಲಿ ಆತನು ಕೂಡ ಯುದ್ಧ ಮಾಡೋಕೆ ಹೋದಂಥ ಸಂದರ್ಭದಲ್ಲಿ ದಾವೀದನು ತನ್ನ ಒಂದು
ಆತನ ಮೇಲಂತಸ್ತಿನಲ್ಲಿ ತಿರುಗುವಂಥ ಸಮಯದಲ್ಲಿ ಈ ಮನಸ್ಸು ಆತನಿಗೆ ಮೋಸ ಮಾಡ್ತಾ ಬಂತಂತ ಹೇಳಿ ನಾವು ನೋಡ್ತಾ ಇದೀವಿ. ಪಾಪದಲ್ಲಿ ಸಿಕ್ಕಾಗ್ತಾ ಬಂತಂತ ಹೇಳಿ ನಾವು ನೋಡ್ತಾ ಇದೀವಿ. ಪ್ರಿಯ ಸಹೋದರನೇ ಸಹೋದರಿ, ಅದಕ್ಕೋಸ್ಕರನೇ ದಾವೀದನು ಪ್ರಾಮುಖ್ಯವಾಗಿ ಮೊಟ್ಟ ಮೊದಲನೇದಾಗಿ ಆತನು ದೇವರಿಗೆ ಆರಾಧನೆ ಮಾಡುವಂಥ ವಿಷಯದಲ್ಲಿ ತನ್ನ ಮನಸ್ಸಿಗೆ ಆತನೇ ಹೇಳ್ತಾ ಇದ್ದಾನೆ. ಏನಪ್ಪಾ ಅಂದ್ರೆ, ನನ್ನ ಮನವೇ ಯೆಹೋವನನ್ನು ನಿನ್ನ ಕೊಂಡಾಟ ಮಾಡು ಅಂತ ಹೇಳ್ತಾ ಇದೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಕಾರಣ ಏನಪ್ಪಾ ಅಂದ್ರೆ, ಮನಸ್ಸು ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯವಾದಂಥ ಅಂಶ ಅಂತ ಹೇಳಿ ನೋಡ್ತಾ ಇದ್ದೀವಿ. ನೋಡ್ರಿ, ಈ ಮನಸ್ಸು ಯಾವ ರೀತಿಯಪ್ಪ ಅಂತಂದ್ರೆ, ನಮ್ಮಲ್ಲಿ ಬರಲಾರ್ದೆ ಬಂತಪ್ಪ ಅಂತಂದ್ರೆ, ನಮ್ಮ ಅಕೌಂಟಲ್ಲಿ ಒಂದು 50 ಲಕ್ಷ ಬಂದು ಅಂತ ತಿಳ್ಕೊಡ್ರಿ, ಹೆಂಗಿರ್ತದ್ರಿ ನಮ್ಮ ಮನಸ್ಸು? 1 ಕೋಟಿ ರೂಪಾಯಿ ಬಂದು ಅಂತ ತಿಳ್ಕೊಡ್ರಿ ನಮ್ಮ ಅಕೌಂಟ್ನಾಗ ಇಮಿಡಿಯೇಟ್ ಆಗಿ, ಹೆಂಗಿರ್ತದ್ರಿ ನಮ್ಮ ಮನಸ್ಸು? ಹೆಂಗಿರ್ತದೆ? ಸ್ಥಿರವಾಗಿರ್ತದೆ. ಇಲ್ಲೇ ದೇವ್ರ ಮಂದಿರಕ್ಕೆ ಹೋಗ್ಬೇಕಪ್ಪ ಅಂತ ಹೇಳಂತೀವೇನು? ದೇವರಿಗೆ ಆರಾಧನೆ ಮಾಡ್ಬೇಕಪ್ಪ ಅಂತ ಹೇಳ್ತೇವೆ. ಹೆಂಗಿರ್ತದೆ ನಮ್ಮ ಮನಸ್ಸು? ಮೊಟ್ಟ ಮೊದಲನೇದಾಗಿ ನಮ್ಮ ಮನಸ್ಸು ಚೇಂಜ್ ಆಗ್ಬಿಡ್ತದೆ ಅಂತ ಹೇಳಿರಿ. ಹಲ್ಲೆಲೂಯಾ. ಯಾವಾಗಾದ್ರೂ ಮನಸ್ಸು ಚೇಂಜ್ ಆಗ್ತದೋ ಅವಾಗ ದೃಷ್ಟಿ ಚೇಂಜ್ ಆಗ್ತದೆ ಅಂತ ಹೇಳಿ ನಮ್ಮ ದೃಷ್ಟಿ ಏನಾಗ್ತದ್ರಿ? ಚೇಂಜ್ ಆಗ್ತದೆ. ಅದಕ್ಕೋಸ್ಕರ ಇಲ್ಲಿ ದಾವೀದನು ಏನ್ ಹೇಳ್ತಾನ, ಮನಸ್ಸಿಗೆ ಹೇಳ್ತಾನೆ ಕೆಳಗೇನು ಹೇಳೋಣ ಓದವ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ. ಆತನ ಪವಿತ್ರ ನಾಮವನ್ನು ಆತನು ತನ್ನ ಇಂದ್ರಿಯಗಳಿಗೆ ಹೇಳ್ತಾ ಇದ್ದಾನೆ. ದೇಹದಲ್ಲಿ ಕೆಲಸ ಮಾಡುವಂತ ಪ್ರತಿಯೊಂದು ಕಣ್ಣುಗಳು, ಕಾಲುಗಳು, ಕೈಗಳಿಗೂ ಒಳಗಡೆ ಇರುವಂತ ಇಂದ್ರಿಯಗಳಿಗೆ ಆತನ ಹೇಳ್ತಾ ಇದ್ದಾನೆ. ಮನಸ್ಸಿಗೆ ಹೇಳ್ತಾನೆ ಆತನ ಇಂದ್ರಿಯಗಳಿಗೆ ಬಂದನು. ಕಾರಣ ಏನಪ್ಪಾ ಅಂದ್ರೆ, ಬಹಳ ಸ್ಪಷ್ಟವಾಗಿ ದಾವೀದನು ತಿಳಿದುಕೊಂಡಿದ್ದನು ಮನಸ್ಸು ಅಂತಕ್ಕಂಥದ್ದು ಎಂಥದ್ದು ಅಂತ ಹೇಳಿ. ಆತನ ಯಾವಾಗಾದ್ರೂ ನಂಬಲ್ಲಿ ಇಷ್ಟೊಂದು ಹಣ ಬರ್ತಾವ, ಹಣ ಬಂದಂಥ ಸಮಯದಲ್ಲಿ ನಾವು ಏನು ಮಾಡ್ತೀವಿ, ನಮ್ಮ ಮನಸ್ಸು ಬದಲಾಗ್ತದೆ. ಮೊದಲು ಏನು ಮಾಡ್ಬೇಕು, ಏನಿಲ್ಲ, ಏನು ಮಾಡಿ ಯಾವಾಗಾದ್ರೂ ಮನಸ್ಸು ಬದಲಾಗ್ತದ ಅವಾಗ ನೋಡುವಂಥ ದೃಷ್ಟಿ ಬದಲಾಗ್ತದೆ ಅಂತ ಹೇಳಿ. ನಮ್ಮ ಪಕ್ಕದವ್ರಿಗೆ ಹೆಂಗೆ ನೋಡ್ತೀವಿ, ಅವಾಗ ನಂಬಲ್ಲ ಅಷ್ಟು ಹಣ ಬಂದಂದ್ರೆ ವಿನಯತೆಯಿಂದ ದೀನತೆಯಿಂದ ನೋಡ್ತೀವಿ, ಮಾತಾಡ್ತೀವೇನ್ರಿ? ಹೆಂಗೆ ನೋಡ್ತೀವಿ? ಹಿಂಗೆ ನೋಡ್ತೀವಿ. ಅವಾಗ ಹಿಂಗೆ ನೋಡೋರು ಹಿಂಗೆ ನೋಡ್ತೀವಿ. ನಮ್ಮ ದೃಷ್ಟಿ ಏನಾಗ್ತದ? ಚೇಂಜ್ ಆಗ್ತದೆ. ದೃಷ್ಟಿ ಚೇಂಜ್ ಆದ ಬಳಿಕ ಏನಾಗ್ತದಪ್ಪ ಅಂದ್ರೆ, ಮೂರನೇದಾಗಿ ಏನಾಗ್ತದ, ಮಾತುಗಳ ಚೇಂಜ್ ಆಗ್ತಾವ ಅಂತ. ಒಂದಕ್ಕೊಂದೇ ಎರಡಕ್ಕೆರಡೆ. ಅಲ್ಲಿವರೆಗೂ ನಮ್ಮಲ್ಲಿ ಏನೂ ಇರಲಾರ್ದಾಗ ಎಷ್ಟು ವಿನಯತೆಯಿಂದ ದೀನದಿಂದ ಮಾತಾಡ್ತೀವಿ. ಯಾವಾಗಾದ್ರೂ ನಂಬಲ್ಲಿ ಅಷ್ಟೊಂದು ಹಣ ಬತ್ತಂದ್ರೆ ನಾವು ಹೆಂಗೆ ಮಾಡ್ತೀವಿ, ಮಾತುಗಳು ಹೆಂಗಾಗ್ತಾವ್ರಿ? ಹಣ ಇದ್ದವ್ರು ಹೆಂಗೆ ಮಾತಾಡ್ತಾರೆ ನೋಡ್ರಿಲ್ಲ? ಊರ್ ಸೌಕಾರ, ಊರ್ ಗೌಡ್ರು ಹೆಂಗೆ ಮಾತಾಡ್ತಾರೆ ಗೊತ್ತದ? ನಿಮಗೆ ದೀನತೆಯಿಂದ ಕುಂದರ್ಸ್ಕೊಂಡು ಮಾತಾಡ್ತಾರೆ. ಹೆಂಗೆ ಮಾತಾಡ್ತಾರೆ ಬ್ರದರ್ಸ್? ಹೆಂಗೆ ಮಾತಾಡ್ತಾರೆ? ಅರ್ಜುನ್ ಬ್ರದರ್ ಕುಂದರು ಹೊಂಟೀನಿ, ಬರ್ತೀನಿ. ಇದು ದಾವೀದನಲ್ಲಿ ಹೇಳ್ತಾ ಇದ್ದಾನೆ. ಇದು ಮನುಷ್ಯನಲ್ಲಿದ್ದಂಥ ಸ್ವಭಾವ. ಅದಕ್ಕೆ ದೇವರು ಅಂತ ಇದ್ದಾನೆ. ಇಲ್ಲಿ ದಾವೀದನೇ ಹೇಳ್ತಾ ಇದ್ದಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಟ ಮಾಡು ಅಂತ ಹೇಳ್ತಾ ಇದ್ದಾನೆ. ಯಾಕಪ್ಪ ಅಂದ್ರೆ, ಆತನು ಎಂಥವನಪ್ಪ ಅಂದ್ರೆ, ಅಡವಿಯಲ್ಲಿದ್ದಂಥ ದಾವೀದನು ಒಂದು ಹೊತ್ತು ಗತಿ ಇರಲಾರ್ದಂಥ ಸ್ಥಿತಿ. ಆತನು ತನ್ನ ಮನೆಯವರು ತಂದು ಕೊಟ್ಟಂತ ಸಮಯದಲ್ಲಿ ಆತನು ಊಟ ಮಾಡಬೇಕು. ಅಂತ ಸ್ಥಿತಿಯಲ್ಲಿದ್ದಂಥ ದಾವೀದನು ದೇವರ ಆತನಿಗೆ ಸಿಂಹಾಸನವನ್ನು ಹತ್ತ ಮೇಲೆ ಆತನು ದೇವರ ವಿಷಯದಲ್ಲಿ, ದೇವರ ಮಾರ್ಗದಲ್ಲಿ ಆತನು ಭಯಪಡ್ತಾ ಇದ್ದಾನೆ. ದೇವರ ಸನ್ನಿಧಿ ವಿಷಯದಲ್ಲಿ ಭಯಪಡ್ತಾ ಇದ್ದಾನೆ. ದೇವರಿಗೆ ಆರಾಧನೆ ಮಾಡುವಂತ ವಿಷಯದಲ್ಲಿ ತನ್ನ ಜೀವಿತದಲ್ಲಿ ಆತನು ಭಯಪಡ್ತಾ ಇದ್ದಾನೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರನೇ ಆತನು ತನ್ನ ಮನಸ್ಸಿಗೆ ಹೇಳ್ತಾ ಇದ್ದಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಟ ಮಾಡು ಅಂತ ಹೇಳ್ತಾ ಇದ್ದಾನೆ. ಕಾರಣ ಏನಪ್ಪಾ ಅಂತಂದ್ರೆ, ಒಂದು ಸಮಯದಲ್ಲಿ ದಾವೀದನು ಅಡವಿಯಲ್ಲಿದ್ದಾನೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಒಂದು ಸಮಯದಲ್ಲಿ ಕುರಿ ಕಾಯುವಂತ ಕುರುಬನು ದಾವೀದನಾಗಿದ್ದಾನೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಆತನಿಗೆ ಒಂದು ಸಮಯದಲ್ಲಿ ಅಕ್ಕಪಕ್ಕದಲ್ಲಿ ಆತನು ಇರೋದಕ್ಕೋಸ್ಕರ ಎಲ್ಲೋ ಆತನು ಇರುವಂತವನು, ಎಲ್ಲೋ ಮಲಗುವಂತವನು ದಾವೀದನ ಅಡವಿಯಲ್ಲಿ ಅಂತವನು ನಾವು ನೋಡ್ತಾ ಇದ್ದೀವಿ. ದೇವರ ಆತನಿಗೆ ಸಿಂಹಾಸನದ ಮೇಲೆ ತೆಗೆದುಕೊಂಡು ಬರ್ತಾನ. ಇಸ್ರಾಯೇಲ್ ಪ್ರಜೆಗಳ ಮೇಲೆ ಆತನಿಗೆ ರಾಜನಾಗಿ ಮಾಡ್ತಾನ. ಮಾಡಿದಂಥ ಸಮಯದಲ್ಲಿ ಆತನು ದಾವೀದನಲ್ಲಿದ್ದಂಥ ಭಯ ಒಂದೇ ಒಂದು, ಏನಪ್ಪಾ ಅಂದ್ರೆ, ಅಡವಿಯಲ್ಲಿದ್ದಂಥ ಸಮಯದಲ್ಲಿ, ಕುರಿಗಳ ಜೊತೆ ಇದ್ದಂಥ ಸಮಯದಲ್ಲಿ, ಯಾರು ಆಧರಿಸೋರು ಇಲ್ಲದಂಥ ಸಮಯದಲ್ಲಿ ನಾನು ಯಾವಾಗಲೂ ದೇವರನ್ನು ಆರಾಧನೆ ಮಾಡ್ತಾ ಇದ್ದೆ, ದೇವರನ್ನು ಕೊಂಡಾಟ ಮಾಡ್ತಾ ಇದ್ದೆ, ನೂತನ ಕೀರ್ತನೆಗಳನ್ನು ಆಡ್ತಾ ಇದ್ದೆ, ಆತನನ್ನು ಸ್ಮರಿಸ್ತಾ ಇದ್ದೆ, ಆತನನ್ನು ಘನಪಡಿಸ್ತಾ ಇದ್ದೆ. ಆದ್ರೆ ಈ ಸಮಯದಲ್ಲಿ ನಾನು ಸಿಂಹಾಸನವನ್ನು ಏರಿದ್ದೀನಿ, ರಾಜನಾಗಿದ್ದೀನಿ, ಸುಖದ
ಸುಪ್ಪತ್ತಿಗೆ ಮೇಲಿದ್ದೀನಿ, ಐಶ್ವರ್ಯದೊಡನೆ ಇದ್ದೀನಿ. ನಾನು ರಾಜರು ದಾಸದಾಸಿಯರಿದ್ದಂಥ ಸಂದರ್ಭದಲ್ಲಿ ಏನೆಲ್ಲ ನನ್ನ ಮನಸ್ಸು ಬದಲಾಗ್ತದೋ, ಎಲ್ಲಿ ನನ್ನ ದೇವರಲ್ಲಿ ನಾನು ಮಾಡುವಂಥ ಸ್ತುತಿ ಅದು ತಗ್ಗಿ ಹೋಗ್ತದೆ, ಕಡಿಮೆ ಆಗ್ತದೆ ಅಂತೇಳಿ ಆತನು ಆರಾಧನೆ ವಿಷಯದಲ್ಲಿ ಆತನು ಭಯ ಪಡ್ತಾ ಬಂದನಂತೇಳಿ ನೋಡ್ತಾ ಇದ್ದೀವಿ. ಪ್ರಿಯ ಸಹೋದರನೇ ಸಹೋದರಿ, ಈ ದಿವಸ ನೀನು ರಕ್ಷಣೆ ಹೊಂದಿ, ಈ ದಿವಸ ನೀನು ದೀಕ್ಷಾ ಸ್ನಾನ ತೆಗೆದುಕೊಂಡು ದೇವರಲ್ಲಿ ಯಾವ ರೀತಿಯಾಗಿ ನೀನು ದೇವರನ್ನ ಆರಾಧಿಸ್ತಾ ಇದ್ದಿ, ದೇವರನ್ನ ಸ್ತುತಿಸ್ತಾ ಇದ್ದಿ, ಇಂಥ ಒಂದು ಅನುಭವ ನಿನ್ನ ಜೀವಿತದಲ್ಲಿ ಇದೆಯಾ? ಯಾವಾಗಾದ್ರೂ ನೀನು ದೇವರಿಗೆ ಆರಾಧನೆ ಮಾಡುವಂಥ ವಿಷಯದಲ್ಲಿ ಯಾವಾಗಾದ್ರೂ ನೀನು ಭಯಪಡುವಂಥವನಾಗಿದೆಯಾ? ನನ್ನ ಆರಾಧನೆ ಜೀವಿತವನ್ನು ನಾನು ಕಾಪಾಡ್ಕೊಳ್ಬೇಕಂತೇಳಿ ನಿನ್ನ ಜೀವಿತದಲ್ಲಿ ದೇವರಿಗೆ ಭಯಪಡುತ್ತಾ ನೀನು ಆರಾಧನೆಯನ್ನು ಮಾಡ್ತಾ ಬಂದಿದೆಯಾ? ಆದ್ರೆ ದಾವೀದನ ಜೀವಿತದಲ್ಲೂ ನೋಡ್ತಾ ಇದ್ದೀವಿ, ದೇವರಿಗೆ ಘನಪಡಿಸುವಂಥ ವಿಷಯದಲ್ಲೂ ನೋಡ್ತಾ ಇದ್ದೀವಿ, ಯಾವಾಗಲೂ ಆ ಒಂದು ಜೀವಿತವನ್ನು ಕಾಪಾಡ್ಕೊಳ್ತಾ ಬಂದನಂತೇಳಿ ನೋಡ್ತಾ ಇದ್ದೀವಿ. ಎಲ್ಲಿಯೂ ಕೂಡ ದೇವರಿಗೆ ಆರಾಧನೆ ಮಾಡುವಂಥ ವಿಷಯದಲ್ಲಿ ಆತನು ತಗ್ಗಿ ಹೋಗ್ಲಿಲ್ಲ ಅಂತ, ಆತನು ಯಾವಾಗಲೂ ಕೂಡ ಕೆಳಮಟ್ಟದಲ್ಲಿ ಹೋಗ್ಲಿಲ್ಲ ಅಂತ ಹೇಳಿ ನೋಡ್ತಾ ಇದ್ದೀವಿ. ಪ್ರಿಯ ಸಹೋದರನೇ ಸಹೋದರಿ, ಅಡವೇಲಿದಂಥ ಆರಾಧನೆನೇ ದೇವರ ಆತನಿಗೆ ರಾಜ್ಯ ಸಿಂಹಾಸನ ಏರಿಸಿದ್ರು ಕೂಡ ಅದೇ ಆರಾಧನೆ ದೇವರಿಗೆ ಮಾಡ್ತಾ ಬಂದನಂತ ಹೇಳಿ ನೋಡ್ತಾ ಇದ್ದೀವಿ. ಈ ದಿವಸ ನಿನ್ನ ಜೀವಿತದಲ್ಲಿ ಕೂಡ ದೇವರಿಂತ ಒಂದು ಆರಾಧನೆ ಆತನು ಬಯಸ್ತಾ ಇದ್ದಾನೆ. ರಕ್ಷಣೆ ಒಂದು ದಿನದಲ್ಲಿ ನಿನ್ನ ಜೀವಿತ, ನಿನ್ನ ಕುಟುಂಬ, ನಿನ್ನ ಮಕ್ಕಳ, ನಿನ್ನ ಪರಿಸ್ಥಿತಿ ಯಾವ ರೀತಿಯಾಗಿತ್ತು, ಆವಾಗ ಎಂತ ಆರಾಧನೆ ನೀನು ದೇವರಿಗೆ ಸಲ್ಲಿಸ್ತಾ ಇದೆಯಾ? ಅದೇ ಆರಾಧನೆ ಇಲ್ಲಿವರೆಗೂ ನೀನು ಕಾಪಾಡ್ಕೊಳ್ತಾ ಬಂದಿದೆಯಾ? ಅಂತ ಮುರಿದಂತ ಮನಸ್ಸಿಂದ, ಜಜ್ಜಿದಂತ ಹೃದಯದಿಂದಲೇ ದೇವರಿಗೆ ನೀನು ಕಾಣಿಕೆಯನ್ನು ಸಮರ್ಪಿಸ್ತಾ ಇದೆಯಾ? ಅದೇ ಆರಾಧನೆಯನ್ನ ನೀನು ದೇವರನ್ನ ಮಾಡ್ತಾ ಇದೆಯಾ? ಅಂತ ದೇವರಿಗೆ ಇಷ್ಟಪಡುವಂತ ಆರಾಧನೆ ನೀನು ದೇವರಿಗೆ ಈ ದಿವಸ ಮಾಡ್ತಾ ಇದೆಯಾ? ಇಲ್ಲ ನಿನ್ನ ಆರಾಧನೆಯಲ್ಲಿ ಬದಲಾಗಿದೇನು? ಒಂದು ಸಾರ್ತಿ ನೀನು ನಾನು ಜ್ಞಾಪಕ ಮಾಡಿಕೊಳ್ಬೇಕು. ನಾವು ನಡೆದು ಬಂದಂತ ಆ ಒಂದು ದೇವರಲ್ಲಿ ಮೊದಲನೇ ಮಾಡಿದಂತ ಮೊದಲಿನ ಆರಾಧನೆನೇ ದೇವರು ಇಷ್ಟಪಡುವಂಥವನಾಗಿದ್ದಾನಂತ ಹೇಳಿ ನೋಡ್ತಾ ಇದ್ದೀವಿ. ಪ್ರಿಯ ಸಹೋದರನೇ ಸಹೋದರಿ, ದಾವೀದನು ತನ್ನ ಜೀವಿತದಲ್ಲಿ ತನ್ನ ಮನಸ್ಸಿನ ಹೇಳ್ತಾ ಬಂದನು, ನನ್ನ ಮನವೇ ನೀನು ಯೆಹೋವನನ್ನು ಕೊಂಡಾಟ ಮಾಡು, ನನ್ನ ಸರ್ವೇಂದ್ರಿಗಳೇ ನೀವೇನು ಮಾಡ್ರಪ್ಪ ಅಂತಂದರೆ ಆತನನ್ನು ಕೊಂಡಾಟ ಮಾಡ್ರಿ ಅಂತ ಹೇಳ್ತಾ ಇದ್ದಾನೆ. ಕಾರಣ ಏನಪ್ಪ ಅಂತಂದರೆ ಈ ಮನಸ್ಸು ಅಂತಕ್ಕಂಥದ್ದು ಭಾಳಷ್ಟು ಪ್ರಾಮುಖ್ಯವುಳ್ಳಂಥದ್ದಾಗಿದ್ದಕ್ಕಾಗಿ ಅದಕ್ಕೋಸ್ಕರನೇ ಆತನ ಹೇಳ್ತಾ ಇದ್ದಾನೆ. ಆತನು ತನ್ನ ಮನಸ್ಸಿಗೆ ಆತನು ಹೇಳ್ತಾ ಇದ್ದಾನೆ. ಈ ದಿವಸ ದಾವೀದನು ತನ್ನ ಅಂತರಾಳದಿಂದ ದೇವರನ್ನ ಆರಾಧನೆ ತನ್ನ ಮನಸ್ಸಿನಿಂದ, ತನ್ನ ಹೃದಯದಿಂದ ಆತನು ದೇವರಿಗೆ ಆರಾಧನೆ ಮಾಡ್ತಾ ಇದ್ದಾನೆ. ಈ ದಿವಸ ದೇವರ ಸನ್ನಿಧಿಗೆ ಬಂದ ನೀನು ನಾನು ಯಾವ ರೀತಿ ದೇವರಿಗೆ ಆರಾಧನೆಯನ್ನು ಮಾಡ್ತಾ ಇದ್ದೀವಿ? ಬರೀ ಬಾಯಿ ಮಾತಿನಿಂದ ಆರಾಧನೆ ಮಾಡ್ತಾ ಇದ್ದೀವ? ತುಟಿಗಳಿಂದ ಆರಾಧನೆ ಮಾಡ್ತಾ ಇದ್ದೀವ? ರೂಢಿ ಪ್ರಕಾರವಾಗಿ, ಆಚಾರ ಪ್ರಕಾರವಾಗಿ ದೇವರಿಗೆ ಆರಾಧನೆ ಮಾಡ್ತಾ ಇದ್ದೀವ? ಯಾವ ರೀತಿ ನೀನು ದೇವರಿಗೆ ಆರಾಧನೆ ಮಾಡ್ತಾ ಇದೀಯ? ಯಾವ ರೀತಿ ನೀನು ದೇವರಿಗೆ ಹೃದಯವನ್ನು, ನೀನು ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದೀಯ? ದಾವೀದನಾದರೂ ನನ್ನ ಮನವೇ ಯೆಹೋವನನ್ನು ನೀನು ಕೊಂಡಾಟ ಮಾಡು ಅಂತೇಳಿ ತನ್ನ ಅಂತರಾಳದಿಂದ ತನ್ನ ಮನಸ್ಸಿನಿಂದ ದೇವರನ್ನು ಕೃತಜ್ಞತೆಗಳನ್ನು ಆತನ ಸಲ್ಲಿಸ್ತಾ ಇದ್ದಾನೆ. ತನ್ನ ಸರ್ವೇಂದ್ರಿಗಳಿಂದ ಆತನ ದೇವರನ್ನ ಆರಾಧನೆಯನ್ನು ಮಾಡ್ತಾ ಇದ್ದಾನೆ. ಅಷ್ಟು ಮಾತ್ರವಲ್ಲ, ಆತನ ಕೆಳಗಡೆ ಹೇಳ್ತಾ ಇದ್ದಾನೆ, ಓದಮ್ಮ, ನನ್ನ ಸರ್ವೇಂದ್ರಿಗಳೇ, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ, ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಮನವೇ ನೀನು ಯೆಹೋವನನ್ನು ಕೊಂಡಾಡು. ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ, ಆತನ ಉಪಕಾರಗಳಲ್ಲಿ ನೀನು ಒಂದನ್ನು ಮರೆಯಬೇಡ. ಇದು ನಾವು ಪ್ರಾಮುಖ್ಯವಾಗಿ ನೋಡ್ತಾ ಇದ್ದೀವಿ. ಆತನ ಉಪಕಾರಗಳಲ್ಲಿ ನೀನು ಒಂದನ್ನು ಮರೆಯಬೇಡ. ದಾವೀದನು ಮಾತಾಡಿದಂಥ ಎರಡನೇ ಮಾತು ಏನಪ್ಪಾ ಅಂದರೆ, ಆತನ ಉಪಕಾರಗಳಲ್ಲಿ ಏನು ಮಾಡಬೇಡಪ್ಪ ಅಂದರೆ ಒಂದನ್ನು ಮರೆತು ಹೋಗ್ಬೇಡ ಅಂತ ಹೇಳ್ತಾ ಇದ್ದಾನೆ. ದಾವೀದನಿಗೆ ಗೊತ್ತು, ಮನುಷ್ಯನ ಜೀವಿತದಲ್ಲಿ ಮರೆತು ಹೋಗುವಂಥ ಸ್ವಭಾವ ಮನುಷ್ಯನಿಗದ. ಮನುಷ್ಯನಲ್ಲಿ ಒಂದು ಬಹಳಷ್ಟು ಎಂಥದಪ್ಪ ಅಂತಂದರೆ ವಿಚಿತ್ರವಾದಂಥ ಒಂದು ಮನಸ್ಸು ಇರ್ತದೆ ಮನುಷ್ಯನಲ್ಲಿ. ಏನಪ್ಪಾ ಅಂತಂದರೆ ಅದು ದಾವೀದನಲ್ಲಿ ಮಾತಾಡ್ತಾನೆ. ಆತನು ಮಾಡಿದಂಥ ಉಪಕಾರಗಳನ್ನು ಮರೆತೋಗ್ಬಿಡಂತ ಯಾಕೆ ಹೇಳ್ತಾನಪ್ಪ ಅಂತಂದರೆ, ಮನುಷ್ಯನಿಗೆ ಸಹಾಯ ಮಾಡೋದನಪ್ಪ ಅಂತಂದರೆ ಅವ್ರು ಯಾವಾಗಲೂ ನೆನಪಿಡ್ತಾರೆ ಅಂತೇಳಿ. ಹಲ್ಲೆಲೂಯಾ. ನಾನು ಹೇಳೋದು ಅರ್ಥ ಆಗ್ತದೆ? ಎಷ್ಟು ಜನರಿಗೆ ಅರ್ಥ ಆಗ? ಮನುಷ್ಯರಿಗೆ ಹೆಲ್ಪ್ ಮಾಡಿದ್ರಪ್ಪ ಅಂತ ತಿಳ್ಕೊಡ್ರಿ. ಯಾರಾದರೂ ಒಬ್ಬ ಸಹೋದರಿಗೆ ಹೆಲ್ಪ್ ಮಾಡಿದ್ರಂತ ತಿಳ್ಕೊಡ್ರಿ. ಊರೆಲ್ಲ ಹೇಳ್ಕೊತಿರ್ಗಾಡ್ತಾರೆ. ಕಷ್ಟ ಕಾಲನಾಗಿದ್ದಾಗ ನಮಗೆ ಈ ಸಿಸ್ಟರ್ ನಮಗೆ ಭಾಳ ಹೆಲ್ಪ್ ಮಾಡ್ರಿ, ಸಾಯ ಸ್ಥಿತಿನಾಗಿದ್ದೇವೆ, ನಾವು ಸಾಯ್ಬೇಕಂತಂದಿದ್ದೆವು. ಅವಾಗ ಬಂದು ನಮಗೆ ಏನು ಮಾಡ್ರ, ನಮ್ಮ ಪಾಲಿನ ದೇವ್ರರಿ ಅಂತ ಹೇಳ್ತಾರೆ. ಹೇಳೋದು ಕೇಳಿರ ಯಾರು? ಹೇಳ್ತಾರ ಸಹೋದರ ಆದರು ನಂಗೆ ಸಾಯೋ ಟೈಮಿಗೆ ಬಂದು ಹೆಲ್ಪ್ ಮಾಡ್ರಿ ಇವರು. ಅವ್ರಿಗೆ ಹಿಂದೆ ನೆನೆಸ್ಬೇಕ್ರಿ, ಎದುರಲ್ಲ. ಎಲ್ಲ ನೆನೆಸ್ಬೇಕು?
ಹಿಂದೆ ನೆನೆಸ್ಬೇಕ್ರಿ ಅವ್ರಿಗೆ ಎದುರೇಬಾರ್ದು, ಅಷ್ಟು ಒಳ್ಳೆಯವರ ಅಂತ. ಮನುಷ್ಯನು ಮಾಡಿದಂಥ ಸಹಾಯಗಳು ಭಾಳ ನೆನಪಿಡ್ತಾನೆ. ಸಾಯತನ ಮರೆಯಲ್ರಿ ನಾನು ಅವ್ರ ಉಪಕಾರ, ಅವ್ರ ಋಣದಾಗ ಬದುಕ್ತೀನಿ ರೀ ಅಂತ ಹೇಳ್ತಾರೆ. ನೆನಪೋಗಲ್ರಿ ಅದು ಸಾಯತನ ಅವ್ರು ಮಾಡಿದ ಉಪಕಾರ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ದಾವೀದನೇನು ಹೇಳ್ತದನಪ್ಪ ಅಂದರೆ ಆತನ ಉಪಕಾರಗಳನ್ನು, ಅಂದರೆ ಯಾವಾಗಾದ್ರೂ ನಮಗೆ ದೇವರು ಉಪಕಾರ ಮಾಡ್ತಾನೋ, ದೇವ್ರ ಸಹಾಯ ಮಾಡ್ತಾನೋ, ಮನುಷ್ಯನು ಮರೆತು ಹೋಗ್ತಾನಂತ ಹೇಳೋ ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ದೇವರು ಮಾಡಿದಂಥ ಉಪಕಾರಗಳು ಮನುಷ್ಯನು ಮರೆತು ಹೋಗ್ತಾನೆ. ಈಗ ಇಲ್ಲಿ ಕುಂತಂತರಿಗೆ ಒಬ್ಬೊಬ್ಬರಿಗೆ ಕೇಳ್ದಪ್ಪ ಅಂತಂದ್ರೆ ಒಬ್ಬರು ಬಾಯ್ದಂದು ಮಾತು ಬರಲ್ಲ, ದೇವ್ರು ನಿಮಗೆ ಏನು ಸಹಾಯ ಮಾಡ್ಯಾನ ಹೇಳ್ರಿ ಅಂತಂದ್ರೆ ಎಲ್ಲರೂ ತೆಳಗ್ ಮಾರಿ ಹಾಕ್ತಾರೆ. ಹೇಳ್ತೀರಿ ಕೇಳ್ರಿ ಒಬ್ಬೊಬ್ಬರಿಗೆ ಒಂದು ಅರ್ಧ ತಾಸು ಹೋದ್ರೂ ಪರವಾಗಿಲ್ಲ, ಒಬ್ಬೊಬ್ಬರಿಗೆ ಏನು ದೇವರ ಉಪಕಾರ ಮಾಡ್ಯಾನ ಅಂತ ಹೇಳಿದ್ರೆ ಆನ್ಸರ್ ಅವ ನಿಮ್ಮಲ್ಲಿ. ತಲೆ ತುರಿಸ್ಕೋತಾರೆ ಒಬ್ಬೊಬ್ರು. ನಾ ಕೇಳ್ದಾಗ ಹೇಳ್ತೀನಿ ಅಂತನವ್ರು ಭಾಳ ಮಂದಿದ್ರು. ನಾ ಭೀ ಹೇಳ್ತೀನಿ ರೀ, ನಾನು ಹೇಳ್ತೀನಿ ಅಂತ ಕೈ ಎತ್ತುತ್ತಾರೆ. ಕೇಳ್ದಪ್ಪ ಅಂದ್ರೆ ಅಷ್ಟು ಜನ ಕೈ ಎತ್ತುತ್ತಾರೆ, ನಾ ಹೇಳ್ತೀನಿ. ಆ ರೀತಿ ಅಲ್ಲ, ನೀವು ಮಾಡುವಂಥ ಆರಾಧನೆಯಲ್ಲಿ ಗೊತ್ತಾಗ್ತದೆ ಅಂತೇಳಿ. ಹಲ್ಲೆಲೂಯಾ. ಯಾರು ಆತನ ಉಪಕಾರ ಮರೆತಿರಲ್ಲೋ ಆತನ ಸನ್ನಿಧಿಯಲ್ಲಿ ಪ್ರತಿಯೊಬ್ಬರು ಅಡ್ಡ ಬಿದ್ದ ಆರಾಧನೆ ಮಾಡ್ತಾರೆ ಅಂತೇಳಿ ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ನೀವು ಯಾರು ಕೈ ಎತ್ತಿ ನಮಗೆ ಹೇಳ್ಬೇಕಾದಂಥ ಅವಶ್ಯಕತೆ ಇಲ್ಲ. ಯಾರು ಆರಾಧನೆ ಆತನ ಸನ್ನಿಧಿಯಲ್ಲಿ ಮಾಡ್ತಾ ಇಲ್ಲೋ ಅವ್ರು ದೇವ್ರ ಉಪಕಾರಗಳನ್ನು ಏನು ಮಾಡ್ರ ಮರೆತು ಹೋಗ್ಯಾರ ಅಂತ ಹೇಳಿ ಅರ್ಥ ಅಷ್ಟೇ. ಕ್ಲಿಯರ್ ಇಲ್ಲೇ. ಕೈ ಎತ್ತೋದು ಬೇಡ, ಹೇಳೋದು ಬೇಡ. ಯಾರು ದೇವ್ರ ಉಪಕಾರಗಳನ್ನು ಮರೆತಿಲ್ಲೋ, ದೇವರವ್ರಿಗೆ ನಡೆಸ್ಕೊಂಡು ಬಂದಂಥ ಮಾರ್ಗದಲ್ಲಿ ಪ್ರತಿ ಉಪಕಾರಗಳನ್ನು ಜ್ಞಾಪಕ ಇಟ್ಟುಕೊಂಡಿರ್ತಾರೋ, ರಕ್ಷಣೆ ಹೊಂದಿದ್ದು ಇಲ್ಲಿವರೆಗೂ ಕೂಡ ಅವರು ತಮ್ಮ ಉಪಕಾರಗಳನ್ನು ಅವರು ಎಂದಿಗೂ ಕೂಡ ಮರೆತಿರೋದಿಲ್ಲವೋ, ದೇವರವ್ರಿಗೆ ನಡೆಸ್ಕೊಳ್ಳುವಂಥ ಮಾರ್ಗದಲ್ಲಿ ಯಾವಾಗಾದರೂ ಅವರು ಮರೆತಿರೋದಿಲ್ಲೋ, ಅವ್ರು ದೇವ್ರನ್ನ ಒಂದು ಕ್ಷಣ ಕೂಡ ದೇವರಿಗೆ ಆರಾಧನೆ ಮಾಡೋದೇ ಇರೋದಿಲ್ಲ ಅಂತ. ದೇವ್ರು ನಡೆಸ್ಕೊಂಡು